ಒಂಟಿ ಕಣ್ಣಿನ ಮೂಲಕವೇ ಟೆನ್ನಿಸ್ ಅಂಗಳದಲ್ಲಿ ಎದುರಾಳಿಯನ್ನ ಮಣಿಸುವ ಸಾಮರ್ಥ್ಯ. 55 ವರ್ಷ ವಯಸ್ಸಾದರೂ ಇನ್ನೂ ಕುಕ್ಕದ ಓಟ. ಇವರು DS ಕೃಷ್ಣಮೂರ್ತಿ. ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಕಳೆದ 3 ದಶಕಗಳಿಂದ ಕ್ರೀಡಾ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್, ನಾನು ಹಳ್ಳಿಯಿಂದ ಬಂದಿದ್ದು. ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಅಸಿಸ್ಟೆಂಟಾಗಿ ಸೇರಿಕೊಂಡಿದ್ದು. ಡಾಕ್ಟರ್ H. ನರಸಿಂಹಯ್ಯನವರಿದ್ದಾಗ ನಾನು ಬಂದಿದ್ದು. ನಾನು ಇಲ್ಲಿ ಕಾಲೇಜಿಗೆ ಬಂದು 35 ವರ್ಷ ಆಯಿತು. ಆವಾಗ ನಾನು ಇಲ್ಲಿ ಸಮರ್ ಕ್ಯಾಂಪು ನಡೀತಾಯಿತ್ತು. ಬಸವನಗುಡಿ ಕಪ್ಪು ಮತ್ತು ನಿವಾಣ ಕಪ್ಪು ಅಂತ ಕ್ರಿಕೆಟ್ ನಡೀತಾಯಿತ್ತು. ಆವಾಗ ಅನಿಲ್ ಕುಂಬ್ಳೆ ಇವರೆಲ್ಲ ಆಡ್ತಾಯಿದ್ರು. ಆವಾಗ ನಾನೇನು ಮಾಡ್ತಾಯಿದ್ದೆ, ಪಿಚ್ ಆ ಥರ ಮಾಡೋದು ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಅವ್ರಿಗೆ ಇದು ಮಾಡ್ಕೊಡ್ತಾಯಿದ್ದೆ ಪ್ರಾಕ್ಟೀಸ್ಗೆ. ಆಮೇಲೆ ಒಂದು ಕ್ರಿಕೆಟ್ ಈಗ ಒಂದು ಟ್ರ್ಯಾಕ್ ಹಾಕೋದಾಗಲಿ, ಒಂದು ಮಾರ್ಕಿಂಗ್ ಮಾಡ್ಕೊಡೋದಾಗಲಿ, ನಮಗೆ ಟೇಪ್ ಇದಿಲ್ಲ. ನಮಗೆ ಟೇಪ್ ಒಂದು ಕೊಟ್ಬಿಟ್ರೆ ಯಾವ ಮಾರ್ಕಿಂಗ್ ಬೇಕು ಎಲ್ಲ ಇದು ಮಾಡ್ಕೊಡ್ಬೋದು. ಇವಾಗ 100 to 200 ಟ್ರ್ಯಾಕ್ ಹಾಕಬೇಕು ಅಂದರೆ 4-5 ಜನ ಬೇಕು. ಅದನ್ನು ನಾನು ಒಬ್ಬನೇ ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ. ಈಗ ಒಂದು ಕಬಡ್ಡಿ ಮಾರ್ಕಿಂಗ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಖೋ ಆಗಿರ್ಬೋದು, ಒಂದು ಎಲ್ಲ ಎನಿ ಟೈಮ್ ಮಾರ್ಕಿಂಗ್. ಆಮೇಲೆ ನಾನು ನ್ಯಾಷನಲ್ ಕಾಲೇಜಿಗೆ ಬಂದು ತುಂಬ ಅಚೀವ್ಮೆಂಟ್ಗಳು ಮಾಡಿದೆ. ಇಲ್ಲಿಂದ ಈಗ ಇವರು ವಿಷ್ಣುವರ್ಧನ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ಶ್ರೀನಾಥ್ ಆಗಿರ್ಬೋದು, ಇವರೆಲ್ಲ ದಿಗ್ವಿಜಯರು. ಅದರೊಳಗೆ ನಾನೊಬ್ಬನು ಇದು ಮಾಡಿ ನನಗೆ ತುಂಬ ಖುಷಿ ಆಗ್ತದೆ ನನಗೂ. ಖ್ಯಾತ ಕ್ರಿಕೆಟ್ ತಾರೆಗಳಾದ ರಾಹುಲ್ ದ್ರಾವಿಡ್ ಮತ್ತು ಅನಿಲ್ ಕುಂಬ್ಳೆಯವರಿಗೂ ಸಹಾಯಕರಾಗಿ ಕೆಲಸ ಮಾಡಿದ ಅನುಭವ ಇವರದ್ದು. ಸಾಮಾನ್ಯ ಕುಟುಂಬದಿಂದ ಬಂದ ಇವರು ಕಠಿಣ ಪರಿಶ್ರಮದ ಮೂಲಕ ದೇಶ ವಿದೇಶಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳನ್ನ ಗೆದ್ದು ಕರ್ನಾಟಕದ ಹೆಸರಿಗೆ ಕೀರ್ತಿ ತಂದಿದ್ದಾರೆ. ನಾವು ಲಾಂಗ್ ಟೆನ್ನಿಸ್ ಆಡ್ತಾ ಇದೆ, ಕ್ರಿಕೆಟು, ಶಟ್ಲ್ ಮೆಟೋಡನ್ನು, ರನ್ನಿಂಗು 5000, 10,000, 21 ಕಿಲೋಮೀಟ್ರು ಮತ್ತು ಹೈಯೆಸ್ಟ್ 50 ಕಿಲೋಮೀಟ್ರು. ರನ್ನಿಂಗಲ್ಲಿ ಇದು ನ್ಯಾಷನಲ್ಲು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ 3 ಸಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಟೆಂಡ್ ಮಾಡಿದ್ದು. By Mrs. Karuna Samarasekar. In third place, winning the bronze medal, is C. Krishnamurthy of India. In second place, winning the silver medal. ಸರ್, ನಾವು ಬೆಳಗ್ಗೆ ನಮ್ಮದು ಅಂಗಡಿ ಇದೆ. ನಾನು ಅವಾಗ ಮಾರ್ಕೆಟಿಗೆ ಹೋಗಿ ತರಕಾರಿ ತಂದು ಹಾಕಿ ಮತ್ತೆ ಕಾಲೇಜಿಗೆ ಹೋಗಿ ಕ್ರಿಕೆಟ್ಗೆ ಪ್ರಾಕ್ಟೀಸ್ಗೆಲ್ಲ ಹಾಕಿ ಮತ್ತೆ ನಾನು ಬಂದು ಕಾಲೇಜಿಗೆ ಮತ್ತೆ ನಾನು ಸಾಯಂಕಾಲ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಶನಿವಾರ ಭಾನುವಾರ ಜಾಸ್ತಿ ಹೊತ್ತು ಲಾಂಗ್ ಟೆನ್ನಿಸ್ ಆಡ್ತಾಯಿದ್ದೆ ಮಕ್ಕಳ ಜೊತೆ. ಬೆಳಗ್ಗೆ ಸಂಡೇ 6 ಗಂಟೆಗೆ ಬಂದರೆ ಇನ್ನು ಸಂಜೆ 6 ಗಂಟೆವರೆಗೂ ಆಡ್ತಾಯಿದ್ದೆ. ಅವಳು ಆಕ್ಟಿವಿಟಿ ಎಲ್ಲ ಇರುತ್ತೆ. ಟೆನ್ನಿಸ್ ಆಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಕ್ರಿಕೆಟ್ ಹೇಳ್ಕೊಡ್ತೀನಿ, ಶೆಟ್ಲ್ ಆಡ್ತೀನಿ, ಟೇಬಲ್ ಟೆನ್ನಿಸ್ ಆಡ್ತೀನಿ. ಎಲ್ಲ ಪ್ರತಿ ಕಾಲೇಜಲ್ಲಿ ಏನು ಇದಿದೆ ಮಕ್ಕಳ ಜೊತೆ ಎಲ್ಲನೂ ಆಡ್ತೀನಿ. ಸರ್, ಸ್ಕೂಲ್ ಮಕ್ಕಳಿಗೆ ಗೌತಮ್ ಅಂತ ಅವರು ಇದ್ದರು, ಶೀತಲ್ ಗೌತಮ್ ಅಂತ ಅಂದ್ಬಿಟ್ಟು. ಅವ್ರಿಗೆ ನಾನು ಮಾರ್ಕಿಂಗ್ ಮಾಡ್ಕೊಡ್ತಾಯಿದ್ದೆ, ಅರ್ಜುನ್ ಗೌತಮ್ ಮತ್ತು ಶೀತಲ್ ಗೌತಮ್. ಆವಾಗ ಹೇಳಿದ್ರು, ಥರ ನೀನು ಮಾರ್ಕಿಂಗ್ ಮಾಡ್ಕೊಡೋಣ. ಅವರೇ ಒಂದು ರ್ಯಾಕೆಟ್ ಕೊಟ್ಟು ನನಗೆ ಟ್ರೈನ್ ಅಪ್ ಮಾಡಿದರು. ಆಗ ನಾನು ಚೆನ್ನಾಗಿ ಕಲ್ತ್ಕೊಂಡು ನಾನು ಸ್ಟೇಟು, ನ್ಯಾಷನಲ್ ಲೆವೆಲ್ ತನಕ ಹೋಗಿ ಆಮೇಲೆ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿದೆ. ಆವಾಗ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಗೆದ್ದರು ಮಕ್ಕಳು. ನಾನು ಹೇಳ್ಕೊಡೋ ಮಕ್ಕಳು ಸರ್ ಎಲ್ಲ 90% ಮೇಲೆ ಇದ್ದರು ಮಕ್ಕಳು. ಎಜುಕೇಷನಲ್ಲೂ ಚೆನ್ನಾಗಿದ್ದರು, ಓದೋದ್ರೊಳಗೂ ಚೆನ್ನಾಗಿದ್ರು. ಆವಾಗ ಸ್ಟೇಟು ವಿಶ್ವಾಸ ಅಂತ ಅಂದ್ಬಿಟ್ಟು 90% ತೊಗೊಂಡಿದ್ದು ನಮ್ಮ ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದು. ಆಮೇಲೆ ತೇಜಸ್ವಿನಿ ಅವಳು ನನ್ನ ಮಗಳು, ಅವಳು ನ್ಯಾಷನಲ್ ಆಡಿದ್ರು. ಆಮೇಲೆ ಅಪೂರ್ವ ಅಂತ ಅಂದ್ಬಿಟ್ಟು ಅವರು ಇದು ಇಂಟರ್ನ್ಯಾಷನಲ್ ಲೆವೆಲ್ಲ ಆಡಿದರು. ಮಲೇಷಿಯಾ, ಆಮೇಲೆ ಇದು ಸ್ಟೇಟ್ ಅಂದರೆ ಗುಲ್ಬರ್ಗ, ಮಹಾರಾಷ್ಟ್ರ, ಡೆಲ್ಲಿ ಇದೆಲ್ಲ ಹೋಗಿದೆ. 3 ಬಾರಿ ನ್ಯಾಷನಲ್ ಲೆವೆಲಲ್ಲಿ ಇದು ಮಾಡಿದ್ದಾರೆ. ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಒಂದೇ ಟೆನ್ನಿಸ್ ಕೋರ್ಟು. ಅವ್ರು ಕೇಳಿದ್ರು, ಒಂದು ಟೆನ್ನಿಸ್ ಕೋರ್ಟಲ್ಲಿ ನೀವು ಹೆಂಗೆ ಮಕ್ಕಳನ್ನ ಟ್ರೈನ್ ಮಾಡ್ತೀರ ಅಂತಂದು. ಅವಾಗ ಏನು ಮಾಡಿದ್ರು, ನಾನು ಚೆನ್ನಾಗಿ ಆಡೋರು ಏನು ಮಾಡಿದ್ರು, ಹುಡುಗರೆಲ್ಲ ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ನಾನು ಸಂಡೇ ಬಂದುಬಿಟ್ರೆ 7 ಗಂಟೆ ಬಂದರೆ ಈ ಸಂಜೆ 5 ಗಂಟೆವರೆಗೂ ಆಡ್ತಾಯಿದ್ರು ಮಕ್ಕಳು. ಊಟಕ್ಕೆ ಹೋಗ್ತಿರಲಿಲ್ಲ, ಇದು ಮಾಡ್ತಿರಲಿಲ್ಲ, ಎಲ್ಲ ಇಲ್ಲೇ ಇದು ಮಾಡ್ಕೊಂಬಿಟ್ರು ಟೆನ್ನಿಸ್ ಕೋರ್ಟ್ ಒಳಗೆ ಇರೋರು.
ಆ ಥರ ಆಡೇ ನಾವು ಆ ಮಕ್ಕಳು ಆ ಥರ ಲೆವೆಲ್ಗೆ ಹೋಗಿದ್ದು. ಈಗ ಒಂದು ರಾಕೆಟ್ ತೊಗೋಬೇಕು ಅಂತಂದರೆ ಒಂದು 15-20 ಸಾವಿರ ರೂಪಾಯಿ ಬೇಕು. ಅದಕ್ಕೆ ಏನು ಮಾಡಿ ನಮ್ಮದು ಹಳೆ ರಾಕೆಟ್ ನಮ್ಮದೇ ಕೊಟ್ಟು ಪಾಪ ಅವರಿಗೆ ಫೀಸು ಬರೀ ಬಾಲ್ ಮಾತ್ರ 500 ರೂಪೀಸ್ನ ಚಾರ್ಜ್ ಮಾಡಿ ನಾನೇ ಹೇಳ್ಕೊಡ್ತಾಯಿದ್ದೆ. ಬೇರೆ ಕಡೆ ಮಕ್ಕಳೆಲ್ಲ ಈಗ ಫೀಸ್ ಅಂದರೆ ಕಾಸ್ಟ್ಲಿ ಗೇಮ್ ಅದು, 15,000, 20,000, 25,000 ಹಿಂಗೆಲ್ಲ ಇದೆ. ಆ ಮಕ್ಕಳು ಅವಾಗ ಕೊಡೋಕ್ಕಾಗಲ್ಲ, ಚೆನ್ನಾಗಿ ಆಡಿ ಕಲ್ತಿರ್ತಾರೆ ಪಾಪ. ಈಗ ಅವ್ರಿಗೆ ಏನಾದ್ರು ಒಂದು ಸ್ಟೇಟು ನ್ಯಾಷನಲ್ ಲೆವೆಲ್ ಆಡಿದ್ರೆ ಪಾಪ ಬೇರೆ ಕಾಲೇಜುಗಳಿಗೆ ಅವ್ರಿಗೆ ಫ್ರೀ ಸ್ಪೋರ್ಟ್ಸ್ ಕೋಟಾಯಿಂದ ಅವರಿಗೆ ಎಷ್ಟೋ ಜನ ಮಕ್ಕಳಿಗೆ ಸಿಕ್ಕಿದೆ. ಲ್ಯಾಂಗ್ ಟೆನ್ನಿಸು, ಕ್ರಿಕೆಟಲ್ಲಿ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ 10 ಜನ ರಣಜಿ ಪ್ಲೇಯರ್ ಇದ್ದರು. ಈಗ JN ಉಮೇಶು, ತಿಲಕ್ ನಾಯ್ಡು, KN ರಮೇಶು ಅವರೆಲ್ಲ ನಮ್ಮ ಕಾಲೇಜಲ್ಲಿದ್ದರು. ಅವರಿಗೆಲ್ಲ ನಾನು ಕ್ರಿಕೆಟ್ ಪ್ರಾಕ್ಟೀಸ್ಗೆ ಹಾಕ್ಕೊಡ್ತಾಯಿದ್ದೆ. ಈಗ ಆವಾಗ ನಾನು ಬಂದಾಗ ಅನಿಲ್ ಕುಂಬ್ಳೆ ಇದ್ದರು ಬಸಂಗ ಇದರೊಳಗೆ, ಆವಾಗ ಕ್ರಿಕೆಟ್ ಪ್ರಾಕ್ಟೀಸ್ಗೆ ಹಾಕ್ಕೊಡ್ತಾಯಿದ್ದೆ. ಅದೇ ಮ್ಯಾಟ್ ಇದು ವಾಟ್ರಿಂಗ್ ಮಾಡಿ ಅದು ಪಿಚ್ಚೆಲ್ಲ ತಯಾರು ಮಾಡಿ ಸ್ವಲ್ಪ ಹಾಕೊಂಡು ಇದೆಲ್ಲ ನೆಟ್ಟೆಲ್ಲ ಕಟ್ಟಿಕೊಟ್ಟು ಅವ್ರಿಗೆ ಹಾಕ್ಕೊಡ್ತಾಯಿದ್ದೆ. ಸ್ಪೋರ್ಟ್ಸ್ಗೆಲ್ಲ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದೆ ನಾನು. ಈ ಸಮ್ಮರ್ ಕ್ಯಾಂಪ್ ಬಸಂಗುಡಿ ಕಪ್ ನಡೀತಾಯಿತ್ತು. ಆವಾಗ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಅವರೆಲ್ಲ ವಿಜಯ್ ಬ್ಯಾಂಕ್ ಇದಕ್ಕೆ ಆಡ್ತಾಯಿದ್ದೆ ಬ್ಯಾಂಕಿಗೆ. ಆಗ ನಾನು ಪ್ರಾಕ್ಟೀಸ್ ಮಾಡ್ಕೊಡ್ತಾಯಿದ್ದೆ, ಪ್ರಾಕ್ಟೀಸ್ಗೆ ಹಾಕ್ಕೊಡ್ತಾಯಿದ್ದೆ. ಇದು ರಾಹುಲ್ ದ್ರಾವಿಡು ಕಾಮರ್ಸ್ ಕಾಲೇಜಲ್ಲಿದ್ದರು, ಅನಿಲ್ ಕುಂಬ್ಳೆ ನಮ್ಮ ಕಾಲೇಜಲ್ಲಿದ್ದರು. ಹೊರಗಡೆ ಕರ್ಕೊಂಡು ಹೋಗೋದೆ, ಅದೇ ಕರ್ಕೊಂಡು ಮ್ಯಾಚ್ಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಈಗ ಇದು RV ಕಾಲೇಜಲ್ಲಿ ನಡೀತಾಯಿತ್ತು, ಬೇರೆ ಬೇರೆ ಕಾಲೇಜುಗಳಲ್ಲಿ ನಡೀತಾಯಿದ್ದಲ್ಲ, ಆವಾಗ ಅವ್ರ ಜೊತೆ ನಾನು ಕಿಟ್ ತೊಗೊಂಡು ಅವ್ರ ಜೊತೆ ಹೋಗ್ತಾಯಿದ್ದೆ ಪ್ಲೇಯರ್ಸ್ ಜೊತೆ. ಸರ್ ನಾವು ಈಗಾಗಲೇ ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ನರಸಮಯ ಇದ್ದಾಗ ಫುಲ್ ನಮಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಇಲ್ಲಿ ಬಂದಾಗ ಈಗ ನಾಗರಾಜು ಅಂತ ಇದ್ದರು, ನಾಗರಾಜು ಮತ್ತು ಈ ವೆಂಕಟೇಶ್ವರ ರೆಡ್ಡಿಯವರು, ಮತ್ತು ಇವಾಗ ನಮ್ಮ ಪ್ರಿನ್ಸಿಪಾಲು ಮಮತಾ ಮೇಡಮು, ಮತ್ತು ಅಲ್ಲಿ ರಮೇಶು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಈಗ ನಾನು ಇವಾಗ ಇಂಟರ್ನ್ಯಾಷನಲ್ಗೆ ಸಾಹಿತ್ಯ ಮೇಡಮ್ ಥರ ಹಿಂಗೆ ಹೋಗ್ತಿದ್ದೀನಿ ಅಂತಂದಾಗ ಮಮತಾ ಮೇಡಮು ಇಲ್ಲ ಓಟ್ ಬರೋಣ ಇನ್ನು ಎಷ್ಟು ದಿನ ಬೇಕಾದ್ರು. ಆಮೇಲೆ ವೆಂಕಟೇಶ್ವರ ರೆಡ್ಡಿಯವರು ಇಲ್ಲ ಸೈನ್ ಹಾಕ್ಸ್ಕೊಂಡಿಲ್ಲ, ನೀನು ಸ್ಪೋರ್ಟ್ಸ್ ಹೋಗ್ತಿದ್ದೆ ಫುಲ್ ಖುಷಿ ಆಯಿತು. ಅವನಿಗೆ ನನಗೆ ಅಂದಷ್ಟು ಹೇಳಿದ್ದಕ್ಕೆ ನನಗೆ ಫುಲ್ ಖುಷಿದಾಯಿತು. ಫುಲ್ ಸಪೋರ್ಟಿಂಗ್, ಎಸ್.ಎನ್. ಕಾಲೇಜು, ಬಸವನಗುಡಿ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಎಲ್ಲ ಸಪೋರ್ಟಿಂಗ್, ಟೀಚರಿಂದ ಹಿಡಿದು ಲೆಕ್ಚರ್ ಎಲ್ಲರೂ. ಇವರ ಕ್ರೀಡಾ ಸಾಧನೆ ಇಷ್ಟಕ್ಕೆ ಮುಗಿಯುವುದಿಲ್ಲ. ಬಡವರ ಮಕ್ಕಳಿಗೆ ವಾರಕ್ಕೊಮ್ಮೆ ಉಚಿತವಾಗಿ ಟೆನ್ನಿಸ್ ತರಬೇತಿ ನೀಡುತ್ತಿದ್ದಾರೆ. ಕ್ರೀಡೆಯ ಮೂಲಕ ದೇಶಕ್ಕೆ ಹೆಸರು ತರುವ ಹೊಸ ಪ್ರತಿಭೆಗಳು ಬೆಳೆಯಬೇಕು ಎನ್ನುವುದು ಇವರ ಆಶಯ. ಆದರೆ ಆರ್ಥಿಕ ಅಡಚಣೆಗಳು ಇವರ ಪ್ರಯತ್ನಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸರ್ಕಾರದಿಂದ ಸೂಕ್ತ ಪ್ರೋತ್ಸಾಹ ದೊರೆಯಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.